ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ರೀ. ಮೊದಲನೇ ಶುಕ್ರವಾರ ಶುರು ಆಗೈತ್ರಿ ಇವತ್ತರಿಂದ. ಸೊ ಹಾಗಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಡಲಿ ದೇವರು. ಇವತ್ತು ಭಾಳ ಚಲೋ ಅಡುಗೆ ಮಾಡಿದ್ವಿ ಪ್ರಸಾದ ಸಲುವಾಗಿ. ಇವತ್ತು ಅದಕ್ಕೆ ಸ್ಪೆಷಲ್ ರೆಸಿಪೀಸ್ ಅದಾವು. ಎಲ್ಲವೂ 4-5 ಥರ ತೋರಿಸ್ತೀನಂತೆ. ಮೊದಲಿಗೆ ಸ್ವೀಟಿಂದ ಚಾಲೂ ಮಾಡೋದಂತೆ. ಮೊದಲಿಗೆ ಹೋಳ್ಗೆ ಮಾಡೋನು. ಇಲ್ಲಿ ಮೈದಾ ಹಿಟ್ಟು ತೊಗೊಂಡಿನಿ ರೀ. ಒಂದು ಬಟ್ಲದಷ್ಟು ಕಾಣಕತ್ತೈತೆ ನಿಮ್ಗೆ. ಮತ್ತು ಒಂದು 3/4 ಬಟ್ಲದಷ್ಟು ನಾನಿಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೆ ರೀ. ಎರಡು ಕೂಡಿ ಇಲ್ಲಿ ಮಿಕ್ಸ್ ಮಾಡಿಕೊಂಡು ನಾವು ನಾರ್ಮಲಿ ಹೆಂಗೆ ಹೋಳ್ಗಿದು ಕಣಕ ಮಾಡ್ಕೊತಿರಲ್ಲ ಹಂಗೆ ಹೋಳ್ಗಿದು ಕಣಕ ಮಾಡ್ಕೊಂಬರ್ರಿ. ಮತ್ತು ಇಲ್ಲಿ ಹೂರ್ಣಕ್ಕೆ ನಾ ಇಲ್ಲಿ ಕಡಲೆಬೇಳೆ ತೊಗೊಂಡಿನಿ. ಮತ್ತು ಎರಡು ಲವಂಗ ತೊಗೊಂಡಿನಿ ರೀ. ಮತ್ತು ಏಲಕ್ಕಿ ಮತ್ತು ಬೆಲ್ಲ ತೊಗೊಂಡಿನಿ ರೀ. ಈಗ ಬ್ಯಾಳಿಗೆ ಕುಕ್ಕರ್ಗೆ ಇಟ್ಕೊಳ್ಳೋಣಂತ. ಬ್ಯಾಳಿ ಏನು ಮಾಡೋಣಪ್ಪ, ಚೆಂದಂಗೆ ತೊಳ್ಕೊಳ್ಳೋಣಂತ. ಮೊದಲು ನೀಟಾಗಿ ಒಂದು ಕೊರ್ದ ಬಟ್ಲದಷ್ಟು ನಾ ಬ್ಯಾಳಿ ತೊಗೊಂಡಿದ್ದೆ. ಬ್ಯಾಳಿನ ಚೆಂದಂಗೆ ನೀಟಾಗಿ ಎಲ್ಲ ತೊಳ್ಕೊಂಡು ಅದನ್ನು ಕುಕ್ಕರ್ಗೆ ಮಾಡ್ಕೊಂಬರೋಣಂತ. ಇಲ್ಲಿ 1-2 ಏಲಕ್ಕಿ ಹಾಕಿನಿ ರೀ, 1-2 ಲವಂಗ ಹಾಕ್ಕೊಂಡು ಇದನ್ನೇನೈತಿ ನಾವೀಗ ಮಿಕ್ಸರಲ್ಲಿ ಭಾಳ ವಿಷಲ್ ಓಡಿಸ್ಬೇಡ್ರಿ. ಯಾಕಂದರೆ ಬ್ಯಾಳಿ ಭಾಳ ಮೆತ್ತಗಾತಂದ್ರೆ ಅಳ್ಳಕ್ಕಾಗ್ಬಿಡ್ತೈತಿ ಬ್ಯಾಳಿ. ಸೊ ಹಾಗಾಗಿ 1-2-3 ಅಷ್ಟೇ ವಿಷಲ್ ಹೊಡ್ಕೊರಿ. ಬೇಕಾದ್ರೆ ಮ್ಯಾಲೆ ನೀವು ಹೊರಗೆ ಕುದಿಸ್ಕೊಂಡ್ರು ನಡಿತೈತಿ. ಈಗ ಸ್ವಲ್ಪ ಅರಿಶಿನ ಹಾಕಿ ನಾ ಏನು ಮಾಡಕತ್ತೀನಿ, ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 3-4 ವಿಷಲ್ ಹೊಡ್ಸ್ಕೊಂಬಂದಿನಿ. 3 ವಿಷಲ್ ಹೊಡ್ಸ್ಕೊಂಬಂದಿನಿ. ಈಗ ಆಗೈತೇನಂತ ನೋಡ್ರಿ ಇದಿಷ್ಟು ಬಂದೈತಿ. ಇಷ್ಟ ಆದರೆ ಸಾಕು. ಕೈಲಿ ಹಿಂಗೆ ಒತ್ತಕ್ಕೆ ನೋಡಿದ್ರಂದ್ರೆ ನೋಡಿ ಹಿಂಗೆ ಕಾಣಕತ್ತೈತಲ್ಲ, ಹಿಂಗೆ ಬ್ಯಾಳಿ ಕಾಣಬೇಕು. ಸ್ಮ್ಯಾಶ್ ಆದಂಗೆ ಕಾಣಬಾರ್ದು ಬ್ಯಾಳಿ. ಅಷ್ಟು ಕುದ್ರೆ ಸಾಕ್ರಿ ನಮಗೆ. ಈಗ ನಾನು ಅದನ್ನು ಒಂದು ಸಾಣಿಗೆಲಿ ಏನು ಮಾಡಕತ್ತೀನಿ, ಕಟ್ಟು ತೆಗೆದಿಟ್ಕೊಳಕತ್ತೀನಿ. ಕಟ್ಟು ಎದಕ್ಕೆ ಬೇಕಪ್ಪ ಅಂತಂದ್ರೆ ನಾನು ಸಾರಿಗೆ ಯೂಸ್ ಮಾಡ್ಕೊತೀನಿ. ಇವತ್ತು ನಿಮ್ಗೆ ಹೋಳಿಗೆ ಸಾಂಬಾರು ತೋರಿಸ್ತೀನಿ ಅಂತ, ಕಟ್ಟಿನ ಸಾರು ಹೆಂಗೆ ಮಾಡೋದು ಅಂಥೇಳಿ. ಬ್ಯಾಳಿ ನಿಮ್ಗೆ ಕಾಣಕತ್ತೈತೆ ನೋಡಿರಿ. ಅಂದರೆ ಟ್ರಾನ್ಸ್ಪರೆಂಟ್ ಆಗಬೇಕದಷ್ಟು, ತೀರಾ ಸ್ಮ್ಯಾಶ್ ಆಗಬಾರ್ದು. ನೋಡಿಕೊಂಡು ನೀವು ಬ್ಯಾಳಿ ಬೇಯಿಸ್ಕೋಬೇಕಾಗ್ತೈತಿ. ಇದೇನೈತಲ್ಲ ಇದು ಕರೆಕ್ಟ್ ಐತಿ. ಈಗ ಅದೇ ಪ್ಯಾನ್ಗೆ ಬೊಗಣಿಗೆ ನಾನು ಏನು ಮಾಡಕತ್ತೀನಿ, ಈಗೆಲ್ಲ ಬ್ಯಾಳಿ ವಾಪಸ್ ಹಾಕ್ಕೊಳಕತ್ತೀನಿ. ಕಟ್ಟು ಅಷ್ಟೇ ನಾ ಬಸದು ತೊಗೊಂಡಿನಂತ ಈಗ. ಯಾಕಂದ್ರೆ ನನಗದು ಸಾಂಬಾರಿಗೆ ಬೇಕಾಗೈತೆ ಕಟ್ಟಿನ ಸಾರು ಸಲಾಗಿ. ಮತ್ತು ಈಗ ಇದಕ್ಕೆ ಏನು ಮಾಡೋದಪ್ಪ ಅಂದ್ರೆ ಬೆಲ್ಲ ತೊಗೊಂಡಿನಿ. ಆರ್ಗ್ಯಾನಿಕ್ ಬೆಲ್ಲ ಐತಿ. ಒಮ್ಮೆ ಅಷ್ಟು ಬೆಲ್ಲ ಹಾಕೋಬೇಡ್ರಿ. ನೋಡಿಕೊಂಡು ಇಷ್ಟಿಷ್ಟ ಬೆಲ್ಲ ಹಾಕ್ಕೊಂಡು ಕುದಿಯಾಕಿಡ್ರಿ ಬ್ಯಾಳಿ. ಸ್ವಲ್ಪ ಬೆಲ್ಲ ಕರಗಿದ ಕೂಡಲೇ ಮತ್ತೆ ಬೆಲ್ಲ ಸೇರಿಸ್ರಿ. ನೋಡ್ಕೊಂಡು ಬೆಲ್ಲ ಎಷ್ಟು ಹಿಡಿದೈತೆ ನೋಡ್ಕೊಂಡು ಅಷ್ಟು ಹಾಕೋರಿ. ಹುಯಿ ಅಂತ ಒಮ್ಮೆ ಹಾಕೊಂಡ್ರೆ ಬ್ಯಾಳಿ ಅಳ್ಳಕ್ಕಾಗ್ತೈತಿ. ಆಮೇಲೆ ನಿಮಗೆ ಹೂರ್ಣ ಗಟ್ಟಿ ಬರೋದಿಲ್ಲ. ಹಿಂಗೇನೈತಲ್ಲ ಅದು ತೋರಿಸಿನ. ಈಗ ಸ್ವಲ್ಪ ಹಾಕ್ಕೊಂಡಿದ್ದೆ, ಇಷ್ಟು ಬರೀ ನೋಡಿರಿ ಮತ್ತೆ ಖಾಲಿ ಆಗೈತಿದು. ಈಗ ನೋಡಿ ಇಷ್ಟು ಬರಬೇಕು ಬ್ಯಾಳಿ, ಇಷ್ಟು ಇರಬೇಕು, ಗಟ್ಟಿ ಇರಬೇಕು. ಈಗ ಮತ್ತೆ ಬೆಲ್ಲ ಸೇರಿಸ್ಕೊತೀನಿ. ಮತ್ತೇನು ಅರ್ಧ ಬಟ್ಲು ಇಟ್ಕೊಂಡಿದ್ನಲ್ರಿ ಅದಷ್ಟು ಬ್ಯಾಳಿ ಹಾಕ್ಕೊಂಡು ಈಗ ಮತ್ತೊಂದು 5 ನಿಮಿಷ ಇದನ್ನು ಏನು ಮಾಡೋದು, ಹೊರಗನ ನಾವು ಗ್ಯಾಸ್ ಮೇಲೆ ಚೆಂದಂಗೆ ಇದನ್ನು ಕುದಿಸ್ಕೋಬೇಕಾಗ್ತೈತೆ ರೀ. ನೋಡಿರಿ ಎಷ್ಟು ಚಂದ ಕುದಿಯಾಕತ್ತೈತಿ. ಈ ಪರಿ ಕುದಿತಂತಂದ್ರೆ ಒಂದು ಕಡ್ಗೋಳರ ತೊಗೋರಿ, ಇಲ್ಲ ಸ್ಮ್ಯಾಶರರ ತೊಗೊಂಡು ಸ್ವಲ್ಪ ಹಿಂಗೆ ಕುಟ್ಟಿದಂದ್ರೆ ನೀವು ಆ ಬೆಲ್ಲದ ಜೋಡಿ ಆ ಬ್ಯಾಳಿ ಚೆಂದಾಗಿ ಹೊಂದ್ಕೋತೈತೆ ರೀ. ನೀವು ಹೋಗ್ತಾ ಈಗ ಇಷ್ಟು ಅಳ್ಳಕ್ಕೈತೆ ಹೌದಿಲ್ಲ ರೀ. ನಾನು ನಿಮ್ಗೆ ಹೋಗ್ತಾ ತೋರಿಸ್ತೀನಿ ನೋಡಿರಿ ಇದು ಎಷ್ಟು ಗಟ್ಟಿ ಆಗ್ತೈತೆ ಅಂತೇಳಿ, ಎಷ್ಟು ಲಘುನೇ ಗಟ್ಟಿ ಆಗ್ತೈತೆ ಅಂಥೇಳಿ. ನೀರು ಸೇರಿಸೋದು ಅದು ಯಾವುದೂ ಏನೂ ಮಾಡೋಕ್ಕೆ ಹೋಗ್ಬೇಡ್ರಿ. ತಾನೇ ಗಟ್ಟಿ ಆಗ್ತೈತಿ ನೋಡ್ಬೋದು. ಈಗ ಆರಕ್ಕೆ ಬಿಟ್ಟಿದ್ದೆ ನೋಡಿರಿ ಎಷ್ಟು ಗಟ್ಟಿ ಆಗೈತಿಲ್ಲ ರೀ ಬ್ಯಾಳಿ. ಈಗ ಇದೇನು ಮಾಡೋಣ ಅಂತಂದ್ರೆ ಇದನ್ನು ಈಗ ನಾವು ಸಣ್ಣಗೆ ಭಾಳ ನುಣ್ಣಗೆ ನಾವೇನು ಮಾಡಬೇಕಪ್ಪ ಅದನ್ನಂದ್ರೆ ಮಿಕ್ಸರ್ಗೆ ಹಾಕೊಂಬರಬೇಕು. ಹೂರ್ಣ ನೀವು ನೋಡೇ ಇರ್ತಿರಲ್ಲ, ಹೂರ್ಣ ಹೆಂಗೆ ಮಾಡ್ಕೊಳತ್ತಂತ ಗೊತ್ತೇ ಇರ್ತೈತೆ ನಿಮಗೆ ಹೋಳಿಗೆದು ಬ್ಯಾಳಿ ಹೂರ್ಣ. ಈಗ ಇದನ್ನ ಹೂರ್ಣ ರೆಡಿ ಮಾಡ್ಕೊಂಬರೋಣ ಅಂತ ಮಿಕ್ಸರ್ಗೆ ಭಾಳ ಸಣ್ಣ, ಒಮ್ಮೆ ಭಾಳಷ್ಟು ಹಾಕೊಂಡ್ರು ನೀವು ಅದೇನಾಗುತ್ತೆ ಮಿಕ್ಸರಲ್ಲೇ ಭಾಳ ಲಘು ಸಣ್ಣ ಆಗೋದಿಲ್ಲ. ಸ್ವಲ್ಪ ಹಾಕೋರಿ. ನಾ ಇಲ್ಲಿ ಕೊರ್ದ ಬಟ್ಲದಷ್ಟು ಮಾಡೀನಿ ದೇವ್ರು ಹಿಡಿಸಲಾಗಿ. ಸೊ ಹಾಗಾಗಿ ನೋಡಿರಿ ಹಿಂಗಾಗೈತಿ. ಇದು ಇನ್ನೂ ಆಗಬೇಕು. ಹಿಂಗಾತಂದ್ರೆ ಹಿಂಗೆ ಫುಲ್ ಪಾಟ್ ತುಂಬ ಇತ್ತಂದ್ರೆ ಆಗಬೇಕಂತೇಳಿ. ಆಗಿತ್ತಂದ್ರೆ ಏನಾಗುತ್ತೆ, ಎಲ್ಲ ಕೂಡಿ ಉಂಡಿಯಾಗಿ ಒಂದು ಮೂಲಿಗೆ ಬರ್ತೈತದು ಇದ್ರೊಳಗೆ ಪಾಟ್ ಒಳಗೆ. ಅವಾಗ ತಿಳ್ಕೊಬೇಕು ನೀವು ಇದು ಆಗೈತೆ ಅಂತ ಹೇಳಿ. ನೋಡಿರಿ ಆದಮೇಲೆ ಎಲ್ಲ ಕೂಡಿ ಒಂದು ಕಡೆ ಬಂದು ಹಿಂಗೆ ಗುಂಪಾಗಿ ಉಂಡಿಗತ್ತೆ ಆಗ್ತೈತಿ. ಅವಾಗ ಇದು ಆಗಿರ್ತೈತೆ ಅಂಥೇಳಿ. ಇದು ಆಗೈತೆ. ಈಗ ಏನು ಮಾಡೋದಂತ ಇದನ್ನೆಲ್ಲ ತೆಗೆದು ನಾನು ಇಟ್ಕೊಂಡಿದ್ದೆ. ಈಗ ನಮ್ಮ ಅತ್ತೆಯವ್ರ ಕೈಲಿ ಕೊಟ್ಟೀನಿ. ಅವ್ರು ಹೋಳಿಗೆ ಮಾಡ್ಕೊಳಕತ್ತಾರೆ, ನಾನು ಪೂಜೆ ಮಾಡೋಕೆ ಹೋಗ್ತೀನಿ ಅಂತ ಅನ್ಸುತ್ತೆ. ಹೋಳಿಗೆಗೆ ಅವರು ಕಣಕ ಇದ್ರೊಳಗೆ ಹೂರ್ಣ ತುಂಬಿ ಹೀಗೆ ಅವ್ರು ಎಷ್ಟು ಚಂದ ಲಟ್ಟಿಸ್ತಾರಂತ ನೋಡ್ರಿ. ನೀವು ಬೇಕಾದ್ರೆ ನಮ್ಗೆ ಅಷ್ಟು ತೆಳ್ಳಗೆ ಮಾಡೋಕೆ ಬರೋದಿಲ್ಲ. ಫಸ್ಟ್ ಆಫ್ ಆಲ್ ನಂಗೆ ಹೋಳಿಗೆ ಬರೋದಿಲ್ಲ ಅಷ್ಟಾಗಿ ಮಾಡೋಕೆ. ದಪ್ಪ ಭಾಳ ಆಗ್ತಾವೆ ನಾನು ಹೋಳಿಗೆ. ಸೊ ಹಾಗಾಗಿ ಹೋಳಿಗೆ ಅವರು ಮಾಡ್ಕೋತಾರೆ ನೋಡಿರಿ. ಎಷ್ಟು ಈಸಿಯಾಗಿ, ಎಷ್ಟು ಒಳಗಿಂದ ಹೂರ್ಣ ಎಷ್ಟು ಚಂದ ಕಾಣಕತ್ತೈತಿ, ಮ್ಯಾಲಿಂದ ಕಣಕ ಎಷ್ಟು ತೆಳ್ಳಗಾಗೈತಿ. ಆ ಪರಿ ನಮ್ಗೆ ಅದು ಹಾಕಕ್ಕೆ ಬರೋದಿಲ್ಲ, ಹರಿದು ಹೋಗ್ಬಿಡ್ತಾವೆ. ಸೊ ಹಾಗಾಗಿ ಅವರೆಷ್ಟು ಮತ್ತು ಎಣ್ಣೆ ನೋಡ್ಬೇಕಾರೆ ನೀವು ಎಣ್ಣೆ ಸತೆ ಅವ್ರು ಭಾಳ ಹಚ್ಚಂಗಿಲ್ಲ. ಪ್ಯಾನ್ ಮೇಲೆ ಸತೆ ನೋಡಿ ಇಷ್ಟ ಹುಯಿ ಅಂತೇಳಿ ಎಣ್ಣೆ ಹಾಕಿ ಹೋಳಿಗೆ ಮಾಡೋದಿಲ್ಲ ಅವರು. ಭಾಳ ಚಂದ ಹೋಳಿಗೆ ಮಾಡ್ತಾರೆ ಅವರು. ಈಗ ನೋಡಿರಿ ಏನು ತಗಡಿಂದು ಹೋಳಿಗೆ ಮಣಿ ಐತಲ್ಲ ಅದನ್ನ ಹಿಂಗೆ ಪ್ಯಾನ್ ಮೇಲೆ ಇಟ್ಟು ಸಾವಕಾಶ ಹಿಂಗೆ ತೆಗಿತಾರೆ. ಎಷ್ಟು ಚಂದ ಬಿಚ್ಚಿ ಬರ್ತೈತೆ ಅಂದ್ರೆ ಅದು ಅಷ್ಟು ಚಂದ ನಮಗೇನು ಮಾಡೋಕ್ಕೆ ಬರೋದಿಲ್ಲ ಇದು. ಸೊ ಹಾಗಾಗಿ ಹೋಳಿಗೆ ಭಾಳ ಚಂದ ಆಗ್ತೈತಿ. ನಾ ಹೋಳಿಗೆ ಅವ್ರ ಕೈ ಕೊಟ್ಟು ನಾ ಈಗ
ಇದು ಮಾಡ್ಕೊಳಕ್ಕೆ ಹೋಗ್ತೀನಿ. ನಾ ಪೂಜೆ ಮಾಡೋ ಸಲ ಹೊಂಟೀನಿ, ಲಕ್ಷ್ಮೀ ಪೂಜೆ ಸಲಾಗಿ. ನಾ ಬರೋರಾಗ ಅವ್ರು ಹೋಳಿಗೆ ಮುಗಿಸ್ತಾರೆ, ನಾ ಬಂದು ಉಳ್ದಿದ್ದು ಅಡುಗೆ ಅದು ಮಾಡ್ಕೋತೀನಂತ. ಈಗ ನೋಡ್ಬೋದು ಎಷ್ಟು ಚಂದ ಆಗಾಕತ್ತಾವು ಹೋಳಿಗೆ. ಎಷ್ಟು ಅಗಲ ಆಗ್ಯಾವ ನೋಡ್ರಿ, ಎಷ್ಟು ಚಂದ ಆಗ್ಯಾವು. ನಮಗೇನು ಇಷ್ಟು ಚಂದ ತುಂಬ್ಕೊಳ್ಳೋದು ನೋಡ್ರಿ, ಎಷ್ಟು ಚಂದ ತುಂಬ್ಕೋತಾರೆ ಅವರು ಬಟ್ಟಲ್ದಾಗ ಹೂರ್ಣ. ಅದು ಒಂದು ನ್ಯಾಕ್ ಇರ್ತೈತೆ ರೀ, ಅದನ್ನು ಚಂದಂಗೆ ನೋಡ್ಕೋಬೇಕು. ನಾವು ಯಾಕಡ್ರ ಮಾಡಿ ಹೂರ್ಣ ಎಲ್ಲ ಹೊರಗೆ ಬರ್ತೈತಿ, ನಮ್ಗೆ ಅದು ಮಾಡೋಕೆ ಬರೋದಿಲ್ಲ. ನೋಡ್ಕೊರಿ ಅದು ಎಷ್ಟು ಚಂದ ತುಂಬಿ ಅವ್ರು ಎಷ್ಟು ಚಂದ ಲಟ್ಟಿಸ್ತಾರಂತ. ಒಂದು 2-3 ಅವ್ರು ತುಂಬೋದು ತೋರಿಸ್ತೀನಂತ ನಾನು ನಿಮ್ಗೆ, ಎಷ್ಟು ಚಂದ ತುಂಬ್ತಾರಂತ ಹೇಳಿ. ಚಂದಂಗೆ ನೋಡ್ಕೋರಿ. ನಮ್ಮ ಕಡೆ ಇರೋರ್ಗೆ ಸಾಮಾನ್ಯವಾಗಿ ಹೋಳಿಗೆ ಅದು ಭಾಳ ಚಂದ ಮಾಡೋಕೆ ಬರ್ತೈತಿ. ಮಾಡೋಕೆ ಬರ್ಲಾರ್ದವ್ರು ನೋಡ್ಕೋರಿ ಹೆಂಗೆ ಮಾಡೋದು ಅಂತ ಹೇಳಿ. ನೋಡಿರಿ ಎಷ್ಟು ಚಂದ ಲಟ್ಟಿಸ್ತಾರೆ. ಈಗ ನೋಡಿರಿ ತೋರಿಸ್ತಾರೆ. ಈಗ 2ನೇ ಹೋಳಿಗೆ ಹಾಕ್ಯಾರ ಅವ್ರೀಗ ಪ್ಯಾನ್ ಮೇಲೆ ಐತಿ. ಈಗ ಎಷ್ಟು ಚಂದ ಕೈಲೇನೆ ತಿರುಗಿ ಹಾಕ್ತಾರೆ ನೋಡ್ರಿ ಅವ್ರು ಹೋಳಿಗೆ. ನೋಡಿರಿ ಎಷ್ಟು ಚಂದ ಉಬ್ಬುತ್ತಾವೆ ನೋಡ್ರಿ. ಹಿಂಗೆ ಒಂದೊಂದು ಏನು ಮಾಡೋದು, ನಾ ಒಂದು 3-4 ಹೋಳಿಗೆ ತೋರಿಸ್ತೀನಿ ಅವ್ರು ಹೆಂಗೆ ಮಾಡ್ತಾರಂಥೇಳಿ. ನಮಗೇನು ಇಷ್ಟೇನು ಬರೋದಿಲ್ಲ, ಬಟ್ ಭಾಳ ಸಾಫ್ಟ್ ಆಗ್ತಾವೆ, ಭಾಳ ಚಂದ. ಹೂರ್ಣ ಎಷ್ಟು ಮೆತ್ತಗೆ ಆಗ್ತೈತಲ್ಲ ನಿಮಗೆ, ಅಂದರೆ ಬ್ಯಾಳೆ ಉಳಿಬಾರ್ದು. ಕಾಳು ಉಳಿತಂದ್ರೆ ಹೋಳಿಗೆ ಹರಿತಾವು. ಹೂರ್ಣ ಭಾಳ ಹುಷಾರಿಂದ ಹೂರ್ಣ ಮಾಡ್ಕೋಬೇಕು. ಹೂರ್ಣದ ಮೇಲೆ ಇರ್ತೈತೆಲ್ಲ. ಹೂರ್ಣ ಒಂದು ಸ್ವಲ್ಪ ಆ ಕಡೆ ಆತಂದ್ರೆ ಹೋಳಿಗೆ ಚಂದ ಬರೋದಿಲ್ಲ ರೀ. ಅದೊಂದು ಸ್ವಲ್ಪ ನೋಡ್ಕೊರಿ ಹೆಂಗೆ ಮಾಡ್ಕೋಬೇಕಂತೇಳಿ. ಹೂರ್ಣ ರುಬ್ಕೊಳ್ಳೋದು ಸ್ವಲ್ಪ ಲಕ್ಷ್ಯ ಇರಲಿ. ಇದು ಹಿಂಗೇನೈತಿ ನೋಡಿರಿ, ಹಿಂಗೆ ಎಷ್ಟು ಚಂದ ಹಾಕ್ತಾರೆ ಅವರು. ನಮಗಿದು ಹಾಕಕ್ಕೆ ಬರೋದಿಲ್ಲ. ಹಿಂಗೆ ಎಷ್ಟು ನೀಟಾಗಿ ಒಂದೂ ಹರಿಯಂಗಿಲ್ಲ, ಎಷ್ಟು ಚಂದ ಬರ್ತಾವೆ ಅವರು ಹೋಳಿಗೆ. ಒಂದು 3-4 ಮಾಡಿ ತೋರಿಸ್ತೀನಿ ಅಂತ ಮಾಡಕತ್ತಾರ. ಒಂದು 3-4 ತೋರಿಸ್ತೀನಿ ನಿಮ್ಗೆ ಅವ್ರು ಹೆಂಗೆ ಮಾಡ್ತಾರಂತೇಳಿ. ಅಷ್ಟು ಪಟ ಲಘುನ ಮಾಡಿ ತೆಗಿತಾರೆ ಅವರು. ನಾವು ಅದೆಲ್ಲ ಆಲೂ ಪರೋಟ ಎಲ್ಲ ಮಾಡ್ತೀವಿ, ಬಟ್ ಆದರೂ ಇದೇನು ಹಿಂಗಲ್ಲ. ಅದು 4-5 ಹೋಳಿಗೆ ತೋರಿಸ್ತೀನಿ. ಈಗ ಚಪಾತಿ ತೋರಿಸ್ತೀನಿ ನಿಮ್ಗೊಂದು. ಚಪಾತಿ ತೋರ್ಸೋಕ್ಕಿದ್ದೀನಿ ಇವತ್ತು. ಅಂದರೆ ಎಣ್ಣೆ ಹಚ್ಚಿ ಚಪಾತಿ ತೋರಿಸ್ತೀನಿ. ಪದರ ಚಪಾತಿ ಹೆಂಗೆ ಮಾಡಿದೆ ನೋಡಿರಿ. ಇದು ಎಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡಾರಿದ ಚಪಾತಿ. ಇದು ಒಂದ್ರ ಮೇಲೆ ಒಂದು 7-8 ಚಪಾತಿ ಹಾಕೋತಾರ ಈಗ. ಒಂದು ಚಪಾತಿ ಹಾಕಿ ಏನು ತೆಗಿಯಂಗಿಲ್ಲ ಅವ್ರು ಪ್ಯಾನಿಂದ, ಹಂಚಿನಿಂದ ತೆಗಿಯೋದಿಲ್ಲ. ಈಗ ನೋಡಿರಿ 2 ಚಪಾತಿ ಅದಾವು, ಮೇಲೊಂದೈತಿ ಕೆಳಗೊಂದೈತಿ ನೋಡ್ಬೋದು ನೀವು. ಈಗೇನೈತಿ, ಏನು ರಿವರ್ಸ್ ಮಾಡಿದ್ರಲ್ಲ ಅದ್ರ ಮೇಲೆ ಇನ್ನೊಂದು ಹಾಕ್ತಾರೆ ಈಗ. ಅಂದರೆ ಎಲ್ಲ ತೆಳ್ಳನು ಚಪಾತಿ ಒಂದು ಸೈಡ್ ಮಾತ್ರ ಬೇಯ್ತೈತಿ, 2 ಸೈಡ್ ಬೇಯಿಸಂಗಿಲ್ಲ ಅವರು. ಅಂದ್ರೆ ಅವು ತೆಳ್ಳಗಾಗ್ತಾವು. ಮತ್ತು ಎಣ್ಣೆ ಹಚ್ಚಿ ಚಪಾತಿ ಭಾಳ ತೆಳ್ಳಗಾಗ್ತಾವು ನೋಡ್ಬೋದು. ಈಗ ಈ ಕಡೆ ಸೈಡ್ ಹಾಕಿದ್ರಿ ಅಲ್ರಿ, ಈಗ ಮತ್ತೊಂದು ಲಟ್ಟಿಸ್ತಾರೆ. ನಾನು ನಿಮಗೆ ತೋರಿಸ್ತೀನಂತ. ಅದನ್ನೇನು ಮಾಡ್ತಾರೆ, ಹಿಂಗೆ ಹೊಳ್ಳಿಸಿ ಈಗ ಆ ಕಡೆ ಹಾಕ್ತಾರೆ ರೀ. ಇನ್ನೊಂದು ಹಂಗೆ ಮಾಡಿ ಒಂದು 15 ಚಪಾತಿ ಎಣ್ಣೆ ಹಚ್ಚಿ ಚಪಾತಿ, ಪದರ ಚಪಾತಿ ಒಮ್ಮೆ ಮಾಡಿ ತೆಗಿತಾರೆ ನೋಡ್ರಿ. ಇಲ್ಲಿ ಒಮ್ಮೆ ಎಷ್ಟು ಚಪಾತಿ ತೆಗೆದ್ರಿಲ್ರಿ. ನಮ್ಗೆ ಹಿಂಗೆ ಬರೋದಿಲ್ಲ ಇದು ಮಾಡೋಕೆ. ಅಂದಲೇ ನಾ ಅವ್ರ ಕಡೆ ಇವತ್ತು ಮಾಡಿ ನಿಮ್ಗೆ ತೋರ್ಸಾಕತ್ತೀನಿ ಹೆಂಗಂತೇಳಿ. ಹೋಳಿಗೆಗೆ ತುಪ್ಪ ಹಚ್ಚಾಕತ್ತೀನಿ. ಭಾಳ ಅಂದ್ರೆ ಭಾಳ ಮಸ್ತ್ ಹಾಕ್ತಾವ್ರು ಹೋಳಿಗೆ ಚಪಾತಿ ಎಲ್ಲ. ಸೊ ಹಂಗಾಗಿ ಇವತ್ತು ಅವ್ರ ಕಡೆ ನಾನು ನಿಮ್ಗೆ ಸ್ಪೆಷಲ್ ಆಗಿರಲಿ ಅಂಥೇಳಿ ಅವ್ರ ಕಡೆ ಹೋಳಿಗೆ ಮತ್ತು ಚಪಾತಿ ಮಾಡಿಸೀನಿ. ನೋಡಿರಿ ಎಷ್ಟು ಚಪಾತಿ ತೋರ್ಸಾಕತ್ತೀನಿ. ಎಷ್ಟು ತೆಳ್ಳಗೆ ನೋಡಿರಿ, ಒಂದು ಸೈಡ್ ಮಾತ್ರ ಬೇಯ್ತೈತದು, ಇನ್ನೊಂದು ಸೈಡ್ ಎಷ್ಟು ತೆಳಕ್ಕೆ ನಮ್ಮ ಕೈ ಕಾಣ್ತಾವು ಅಷ್ಟು ತೆಳಗೆ ಹಾಕ್ತಾವೆ ಚಪಾತಿ. ಈಗ ನೆಕ್ಸ್ಟ್ ಏನೈತಿ, ಸಾಂಬಾರು ಮಾಡ್ಕೊಂಬರೋಣಂತ. ಸಾಂಬಾರಿಗೆ ಇಲ್ಲಿ ಕಟ್ಟು ತೊಗೊಂಡಿನಿ. ಎಣ್ಣೆ, ಹುಣಸೆ ಹಣ್ಣು, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಮತ್ತು ಕರಿಬೇವು, ಕೊತ್ತಂಬರಿ ಮತ್ತು ಧನಿಯಾ, ಕೊಬ್ಬರಿ, 2 ಲವಂಗ, 1 ಇಂಚಷ್ಟು ಚಕ್ಕಿ ತೊಗೊಂಡಿನಿ ರೀ. ಒಂದು ಏಲಕ್ಕಿ ತೊಗೊಂಡು 1 ಇಂಚಷ್ಟು ಚಕ್ಕಿ ತೊಗೊಂಡಿನಿ, 1 ಏಲಕ್ಕಿ ತೊಗೊಂಡಿನಿ, ಒಂದು ಸ್ವಲ್ಪ ಕಾಳು ಮೆಣಸು ತೊಗೊಂಡಿನಿ, ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ ರೀ, ಬೆಲ್ಲ ತೊಗೊಂಡಿನಿ ರೀ, ಸಾಸಿವೆ, ಜೀರಿಗೆ, ಖಾರ, ಅರಿಶಿನ ಮತ್ತು ಜೀರಿಗೆ ಪುಡಿ ತೊಗೊಂಡಿರಿ. ಈಗ ಪ್ಯಾನ್ನಾಗ ಮಸಾಲ ಮಾಡ್ಕೊಳಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಹಾಕ್ಕೊಂಡು ಏನು ಮಾಡೋಣಪ್ಪ ಅಂದ್ರೆ, ಮೊದಲಿಗೆ ಏನು ಮಾಡೋಣ, ಒಂದು ಅರ್ಧ ಚಮಚದಷ್ಟು ನಾ ಇಲ್ಲಿ ಜೀರಿಗೆ ಹಾಕ್ಕೊಳಕತ್ತೇನೆ ರೀ. ನೋಡ್ಬೋದು ಅರ್ಧ ಚಮಚದಷ್ಟು ಅದಾವ್ರಿ ಇವು. ಜೀರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಜೀರಿಗೆ ಚಟಪಟ ಅಂದ್ಕೊಳ್ಳೆ 2 ಲವಂಗ ಹಾಕ್ಕೊಳ್ಳೋಣಂತ್ರಿ. 2-3 ಲವಂಗ ತೊಗೊರಿ, ಭಾಳ ತೊಗೋಬೇಡ್ರಿ. ಮಸಾಲೆ ಚೆಂದ ಆಗೋದಿಲ್ಲ ಸಾಂಬಾರು. ಈಗೇನು ಮಾಡೋಣ, 1 ಇಂಚಷ್ಟು ನಾ ಇಲ್ಲಿ ಚಕ್ಕಿ ತೊಗೊಂಡೀನಿ ರೀ. ಚಕ್ಕಿ ಹಾಕ್ಕೊಳಕತ್ತೀನಿ. ಚಕ್ಕಿ ಆದ ಕೂಡಲೇ ಒಂದು ಏನು ಏಲಕ್ಕಿ ತೊಗೊಂಡಿದ್ನಲ್ಲ ಆ ಏಲಕ್ಕಿ ಹಾಕ್ಕೊಳಕತ್ತೀನಿ. ಆಮೇಲೆ ಒಂದು ಸ್ವಲ್ಪ ಕಾಳು ಮೆಣಸು ತೊಗೊಳ್ಳೋಣ್ರಿ. ಕಾಳು ಮೆಣಸು ಹಾಕ್ಕೊಳ್ಳೋಣಂತ್ರಿ. ಇವೆಲ್ಲ ಕೂಡಿ ಒಂದು ಸ್ವಲ್ಪ ಹುರ್ಕೊಳ್ಳೋಣಂತ. ಅವೆಲ್ಲ ಕಂಪಾದ್ಕೊಳ್ಳಿ. ಈಗ ಬೆಳ್ಳುಳ್ಳಿ ಒಂದು ಸಣ್ಣ ಗಡ್ಡಿ ಫುಲ್ ಹಾಕ್ಕೊಂಡೀನಿ ರೀ ನಾನು. ಎಲ್ಲ ಕೂಡಿ ಒಂದು ಸ್ವಲ್ಪ ಹುರ್ಕೊಂಡು, ಈಗ ಹಸಿಮೆಣ್ಸಿನ್ಕಾಯಿ ಏನೈತಲ್ಲ ಸ್ವಲ್ಪ ಮುರಿದು ಕಟ್ ಮಾಡಿ, ಕೈಲೇ ಮುರಿದು ಹಾಕ್ರಿ, ಇಲ್ಲ ಕಟ್ ಮಾಡಿ ಹಾಕ್ರಿ, ಇಲ್ಲ ಚಟಪಟ ಅಂತ ಮಾರಿ ಸಿಡಿತಾವ್ರಿ. ಮಾರಿಗೆ ಸಿಡಿದು ಅಂದ್ರೆ ಭಾಳ ಕೆಟ್ಟ ಹಬ್ಬ ಹೋಗಿ ಮರನೇ ಆಕೈತಿ, ಕಣ್ಣಿಗೆ ಅದು ಸಿಡಿದು ಅಂದ್ರೆ. ಸೊ ಹಾಗಾಗಿ ನೀಟಾಗಿ ಚೆನ್ನಾಗಿ ಕಟ್ ಮಾಡಿ ಹಾಕ್ಕೊಳಕತ್ತೀನಿ. ಮತ್ತು ಈಗ ಕರಿಬೇವು ಸೊಪ್ಪು ಹಾಕ್ಕೊಳಕತ್ತೀನಿ. ಕರಿಬೇವು ಹಾಕ್ಕೊಂಡು ಈಗ ಧನಿಯಾ ಕಾಳು ಹಾಕ್ಕೊಳ್ಳೋಣಂತ. ಧನಿಯಾ ಕಾಳು 1 ಚಮಚದಷ್ಟು ತೊಗೊಂಡಿನಿ ರೀ ನಾ ಇಲ್ಲಿ. ಎಲ್ಲ ಕೂಡಿ ಚೆಂದಂಗೆ ಫ್ರೈ ಮಾಡ್ಕೊಳ್ಳೋಣಂತ. ಇಷ್ಟು ಮಸಾಲೆ ಏನೈತಲ್ಲ ನೀಟಾಗಿ ಚೆಂದಂಗೆ ಫ್ರೈ ಮಾಡಿಕೊಂಡು ಈಗ ಉಳ್ಳಾಗಡ್ಡಿ ಸೇರಿಸ್ಕೊಳಕತ್ತೀನಿ. ನಾವು 1 ಉಳ್ಳಾಗಡ್ಡಿ ತೊಗೊಂಡಿನಿ ರೀ, ಮೀಡಿಯಮ್ ಸೈಜು. ಭಾಳ ಉಳ್ಳಾಗಡ್ಡಿ ಆದರೂ ಚೆಂದಾಗಂಗಿಲ್ಲ ಸಾಂಬಾರು. ಸೊ ಹಾಗಾಗಿ ಉಳ್ಳಾಗಡ್ಡಿ ನೋಡಿ ಈ ಪರಿ ಕೆಂಪಾಗಬೇಕು. ಈ ಪರಿ ಕೆಂಪಾಗುತ್ತಾನೆ ಏನು ಮಾಡೋದು, ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗೇನೈತಿ ಕೊಬ್ಬರಿ ಸೇರಿಸ್ಕೊಳಕತ್ತೀನಿ.
ಕೊಬ್ಬರಿನ ಎಲ್ಲ ಅರ್ಧ ಕೊರ್ದ ಬಟ್ಲದಷ್ಟು ಕೊಬ್ಬರಿ ತೊಗೊಂಡಿನಿ. ಕೊಬ್ಬರಿನೂ ಕೆಂಪಾಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಂಡು ಈಗ ಉಪ್ಪು ಸೇರಿಸ್ಕೊಳ್ಳೋಣಂತ. ಉಪ್ಪು ಹಾಕ್ಕೊಂಡು ಈಗ ನೆಕ್ಸ್ಟ್ ಅರಿಶಿನ ಹಾಕ್ಕೊಳ್ಳೋಣಂತ. ಅರಿಶಿನ ಹಾಕ್ಕೊಂಡು ಎಲ್ಲ ಕೂಡಿ ಚೆಂದಾಗ ಕೈ ಆಡಿಸ್ಕೊಳ್ಳೋಣಂತ. ಕೈ ಆಡಿಸ್ಕೊಂಡ್ಮೇಲೆ ಈ ಪರಿ ಆಗ್ತೈತೆ ರೀ. ಇದು ಮಸಾಲೆ ಎಲ್ಲ ಎಷ್ಟು ಚಂದ ಫ್ರೈ ಆಗೈತೆ ನೋಡಿರಿ. ಈ ಪರಿ ಎಲ್ಲ ಮಸಾಲ ಆದಮೇಲೆ ಲಾಸ್ಟಿಗೆ ಏನೈತಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣಂತ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಎಲ್ಲ ಕೂಡಿ ಮಿಕ್ಸರ್ಗೆ ಹಾಕ್ಕೊಂಡು ಗಿರ್ ಅಂತೇಳಿ ಒಂದು ಸ್ವಲ್ಪ ನೀರು ನೋಡಿರಿ, ಭಾಳಷ್ಟು ನೀರು ಹಾಕೊಳಕ್ಕೆ ಹೋಗ್ಬೇಡ್ರಿ. ಎಷ್ಟು ಬೇಕಾಕೈತೆ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗ ಗಿರ್ ಅಂತೇಳಿ ರುಬ್ಕೊಂಡು ಸಣ್ಣದ ಭಾಳ ಸಣ್ಣ ಪೇಸ್ಟ್ ಮಾಡ್ಕೊಂಡು ತೊಗೊಂಬರ್ರಿ. ತೊಗೊಂಬಂದಿದ್ದು ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂತಂದ್ರೆ ಪ್ಯಾನ್ಗೆ ಇಟ್ಟು ಪ್ಯಾನ್ನಾಗ ಎಣ್ಣೆ ಹಾಕಿದ್ದೆ. ಈಗ ಸಾಸಿವೆ ಒಂದು ಚಮಚ, ಜೀರಿಗೆ ಒಂದು ಚಮಚ ಹಾಕೊಳಕತ್ತೀನಿ ರೀ. ನೆಕ್ಸ್ಟ್ ಏನೈತಿ ಕರಿಬೇವು ಸೊಪ್ಪು ಹಾಕೊಳ್ಳೋಣಂತ್ರಿ. ಒಂದೆರಡು ಕಡ್ಡಿ ನೋಡ್ಕೊರಿ, ನಿಮ್ಗೆ ಎಷ್ಟು ಬೇಕಾಕೈತಿ ಅಷ್ಟು ಹಾಕೋರಿ. ಹಾಕ್ಕೊಂಡು ಏನೈತಿ ನೆಕ್ಸ್ಟ್ ಹಿಂಗೆ ಹಾಕೊಳ್ಳೋಣಂತ್ರಿ. ಒಂದು ಚಮಚದಷ್ಟು, ಒಂದು 1/4 ಚಮಚದಷ್ಟು ನಲ್ಲಿ ಹಿಂಗೆ ಹಾಕ್ಕೊಂಡು ಎಲ್ಲ ಕೂಡಿ ಏನೈತಿ ಚೆಂದಂಗೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ್ರಿ. ಎಲ್ಲ ಕೂಡಿ ಫ್ರೈ ಆದ ಕೂಡಲೇ ಏನು ಮಾಡೋಣ, ಹುಣಸೆಹಣ್ಣಿಂದ ನಾನು ರಸ ತೆಗೆದಿಟ್ಕೊಂಡಿದ್ದೆ. ಈ ಕಟ್ಟಿನ ಸಾರಿಗೆ ಮೇನು ಹುಣಸೆಹಣ್ಣು, ಬೆಲ್ಲ, ಹುಳಿ ಬೆಲ್ಲ. ಹುಣಸೆಹಣ್ಣು ಏನೈತಿ ಒಂದು ನಿಂಬೆಹಣ್ಣು ಸೈಜ್, 1.5 ನಿಂಬೆಹಣ್ಣು ಸೈಜಷ್ಟು ನಾವು ಹುಣಸೆಹಣ್ಣನ್ನ ರಸ ಗಟ್ಟಿ ರಸ ತೆಗೆದಿಟ್ಕೊಂಡಿದ್ದೆ, ಅದು ಹಾಕ್ಕೊಂಡಿನಿ. ನೆಕ್ಸ್ಟ್ ಅರ್ಧ ಕೊರ್ದು ಬಟ್ಲಷ್ಟು ನಾನು ಇಲ್ಲಿ ಬೆಲ್ಲ ಹಾಕ್ಕೊಳಕತ್ತೀನಿ. ಬೆಲ್ಲ ಅರ್ಧ ಹಾಕೋತೀನಿ, ಅಂದರೆ ನೆಕ್ಸ್ಟ್ ನಾನು ಇಲ್ಲಿ ಹೂರ್ಣ ಅದು ಸೇರಿಸ್ಕೊತೀನಿ. ಸೊ ಹಾಗಾಗಿ ಅರ್ಧ ಅಷ್ಟು ಬೆಲ್ಲ ಹಾಕ್ಕೊಂಡು ಬೆಲ್ಲ ಚೆನ್ನಾಗಿ ಹುಣಸೆಹಣ್ಣು ಒಳಗಡೆ ಕರಗಿಂದ ಏನು ಮಾಡಬೇಕಪ್ಪ ಅಂದ್ರೆ ನೆಕ್ಸ್ಟ್ ಇಂಗ್ರೀಡಿಯೆಂಟು ನಾವಿಲ್ಲಿ ಉಪ್ಪು ಸೇರಿಸ್ಕೊಳ್ಳೋಣಂತ. ಉಪ್ಪು ಹಾಕ್ಕೊಂಡು ಉಪ್ಪು, ಹುಳಿ, ಬೆಲ್ಲ 3 ಚೆಂದಾಗ ಕುದೀಲಿ. 1-2 ನಿಮಿಷ ಕುದ್ದು ಕೂಡಲೇ ನಾವೇನು ಕಟ್ಟು ತೆಗೆದಿಟ್ಕೊಂಡಿದ್ವಲ್ಲ ಬೇಳೆ ಅಂದು ಹೋಳಿಗೆ ಮಾಡೋ ಮುಂದಾಗ ಆ ಕಟ್ಟಿನ ಕಟ್ಟು ಏನೈತಿ ಆ ಬ್ಯಾಳೆ ಕಟ್ಟನ್ನು ಇದಕ್ಕೆ ಹಾಕ್ಕೊಳ್ಳೋಣಂತ್ರಿ. ಹಾಕ್ಕೊಂಡು ಚೆಂದಾಗ ಕುದೀಲಿ. ಇದು 1-2 ನಿಮಿಷ ಕುದ್ದು ಕೂಡಲೇ ನೋಡಿ ಎಷ್ಟು ಚಂದ ನೊರೆ ಬಂದೈತಿ, ಎಷ್ಟು ಚಂದ ಕುದಿಯಾಕತ್ತೈತಿ. ಈಗ ಏನು ಮಾಡೋಣಪ್ಪ ಅಂದರೆ ಮಸಾಲೆ ಏನು ರುಬ್ಕೊಂಬಂದಿದ್ವಲ್ರಿ ಆ ಮಸಾಲ ನಾನು ಇದಕ್ಕೆ ಕಂಪ್ಲೀಟಾಗಿ ಪೂರ್ತಿ ಮಸಾಲ ಸೇರಿಸ್ಕೊಳ್ಳೋಣಂತ. ಆ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣಂತ. ಯಾಕೆ ಸುಳ್ಳ ವೇಸ್ಟ್ ಮಾಡೋದು, ನೀರು ಹಾಕ್ಕೊಂಡು ಚೆನ್ನಾಗಿ ಗಳಬಳ ಮಾಡಿ ಇದಕ್ಕೆ ಹಾಕ್ಕೊಳ್ಳೋಣಂತ್ರಿ. ಉಳಿದಿದ್ದು ನೀರು ಹಾಕ್ಕೊಳ್ಳೋಣ. ಮತ್ತು ನೀವು ಎಕ್ಸ್ಟ್ರಾ ಗಟ್ಟಿ ಆಯ್ತಂತ ನೀರು ಸೇರಿಸ್ಬೇಕಂದ್ರೆ ಬಿಸಿನೀರು ಹಾಕ್ರೆ. ಈಗೇನು ಮಾಡೋದು, ಇಲ್ಲಿ ಹೂರ್ಣ ಹಾಕ್ಕೊಳಕತ್ತೀನಿ. ನಾ ಏನು ಹೋಳಿಗೆ ಹೂರ್ಣ ಮಾಡ್ಕೊಂಡಿದ್ನಲ್ಲ, ಒಂದು ನಿಂಬೆಹಣ್ಣು, ಒಂದೂವರೆ ನಿಂಬೆಹಣ್ಣು ಸೈಜ್, ಸಣ್ಣ ನಿಂಬೆಹಣ್ಣು ಸೈಜಷ್ಟು ನಲ್ಲಿ ಅಂದರೆ ಬೇಳೆ ಸಾಂಬಾರು ಗಟ್ಟಿ ಬರ್ತೈತಿ. ಮತ್ತು ಬ್ಯಾಳೆ ಹಾಕಿ ಹೂರ್ಣ ಹಾಕಿ ಇದು ಕುದಿಸಿದ್ರೆ ರುಚಿ ಆಗ್ತೈತೆ ರೀ. ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋನು. ಈಗೇನು ಮಾಡೋಣ, ಇದು ಚೆಂದಾಗ ಕುದೀಲಿ. ನೀವು ಬಿಡ್ರಿ, ಒಂದು 15-20 ನಿಮಿಷ ಬಿಡ್ರಿ. ಎಷ್ಟಾಗುತ್ತೋ ಅಷ್ಟು ಕಂಪ್ಲೀಟ್ ಇದು ನೀಟಾಗಿ ಫುಲ್ಲು ಭಾಳ ತಂದ್ರೆ ಒಂದು 15 ನಿಮಿಷ ಕುದಿಬೇಕು ರೀ. ಮ್ಯಾಲೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋನು. ನಂಗೆ ಇದಕ್ಕೆ ಕುದಿಯಾಕಿದು ಫುಲ್ ಆಗೈತಿ. ಒಂದು ಸ್ಟೀಲ್ ಕಂಟೈನರ್ಗೆ ಏನು ಮಾಡ್ಕೊತೀವಿ, ಇದನ್ನು ಸುರ್ಕೊಂಡು ಇದನ್ನು ಸೈಡಿಗೆ, ಅಂದ್ರೆ ಕುದಿಯಾಕಿಟ್ಟು ನಾವು ಮುಂದಿನ ಕೆಲಸ ಮಾಡ್ಕೋಬೋದು. ಸೊ ಹಾಗಾಗಿ ಇದನ್ನು ಕುದಿಯಾಕ ಸೈಡಿಗೆ ಇಟ್ಟು ಬಿಡೋಣಂತ. ಈಗ ಸಣ್ಣ ಉರಿ ಇಟ್ಟು ಬೇರೆ ಕಡೆ ಗ್ಯಾಸ್ ಮೇಲೆ ಇಟ್ಟು ನೆಕ್ಸ್ಟ್ ನಾವು ರೆಸಿಪಿಗೆ ಹೋಗೋಣಂತ. ಮ್ಯಾಲೆ ಒಂದು ಸ್ವಲ್ಪ ಕಮ್ಮಗ ಕೊತ್ತಂಬರಿ ಸೊಪ್ಪು ಹಾಕ್ರಿ. ಎಷ್ಟು ಕೊತ್ತಂಬರಿ ಹಾಕ್ತಿರಲ್ಲ ಅಷ್ಟು ಭಾಳ ರುಚಿ ಆಗ್ತೈತಿ. ಚಂದಂಗೆ ಕೊತ್ತಂಬರಿ ಸೊಪ್ಪು ಹಾಕೋರಿ. ಹಾಕ್ಕೊಂಡು ಇಟ್ಟು ಬಿಡ್ರಿ. ಅದು ಮುಗೀತಿದ್ವಿ ನೋಡಿರಿ. ಎಷ್ಟು ತುಂಬಿತ್ತಿಲ್ರಿ, ಎಷ್ಟು ಕುದ್ದು ಎಲ್ಲಿಗೆ ಬಂದೈತೆ ನೋಡ್ರಿ. ಎಷ್ಟು ಕುದಿಸ್ತಿರಲ್ಲ ಅಷ್ಟು ಚಲೋ. ಇವತ್ತಿನಕ್ಕಿಂತ ನಾಳೆ ಚಲೋ, ನಾಳೆಗಿಂತ ನಾಡ್ದು ಚಲೋ ಈ ಸಾಂಬಾರು. 2 ದಿನವರೆಗೂ, ಒಂದು ವಾರ ತನಕ ಏನಾಗಂಗಿಲ್ಲ ಅಂತಾರೆ ನಮ್ಮ ಮನೆಗೆ. 2 ದಿವಸ ಅದ್ರ ಮೇಲೆ ತಿನ್ನಂಗಿಲ್ಲ ಯಾರು. ಸೊ ಹಾಗಾಗಿ ಇದು ರೆಡಿ ಐತ್ರಿ. ನೆಕ್ಸ್ಟ್ ಏನು ಮಾಡೋಣ ಅಂದರೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಗೆ ನಾನಿಲ್ಲಿ ಕೋಸಂಬರಿ ಮಾಡ್ಕೋತೀನಂತ. ಕೋಸಂಬರಿಗೆ ಏನು ಮಾಡಬೇಕಂದ್ರೆ ನಾನಲ್ಲಿ ಹೆಸರುಬೇಳೆ ನೆನೆಸಿಟ್ಕೊಂಡಿದ್ದೆ, ಮತ್ತು ಕ್ಯಾರೆಟು, ಕಾರ್ನು, ಕರಿಬೇವು, ಕೊತ್ತಂಬರಿ, ಉಳ್ಳಾಗಡ್ಡಿ, ಟೊಮ್ಯಾಟೊ ಮತ್ತು ನಿಂಬು, ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡೀನಿ, ಸಾಸಿವೆ ಜೀರಿಗೆ ಇಟ್ಕೊಂಡೀನಿ ರೀ. ಮತ್ತು ಹಿಂಗೆ ಇಟ್ಕೊಳ್ಳೀನಿ. ಈಗೇನು ಮಾಡಬೇಕು, ಒಂದೊಂದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣಂತ. ಮೊದಲಿಗೆ ನಾನು ಇಲ್ಲಿ ಕಾರ್ನ್ ಹಾಕ್ಕೊಳಕತ್ತೀನಿ. ಕಾರ್ನ್ ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿ ನೆನೆಸಿಟ್ಕೊಂಡಿದ್ದು ಬೇಳೆ ಹಾಕ್ಕೊಳಕತ್ತೀನಿ. ನೋಡ್ಬೋದು ಎಷ್ಟು ಚಂದ ಬೇಳೆ ನೆಂದಾವು. 1 ತಾಸು ಮೊದಲು ಹಾಕಿದ್ದೆ. ಈಗ ಕ್ಯಾರೆಟ್ ಗಜ್ಜರಿ ಹಾಕ್ಕೊಳಕತ್ತೀನಿ ರೀ. ಗಜ್ಜರಿ ಹಾಕ್ಕೊಂಡು ನೆಕ್ಸ್ಟ್ ಉಳ್ಳಾಗಡ್ಡಿ ಹಾಕ್ಕೊಳ್ಳೋಣಂತ. ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡಿರಿ, ಆದಷ್ಟು ದೊಡ್ಡ ಕಟ್ ಮಾಡಬೇಡ್ರಿ. ಸಣ್ಣಗೆ ಉಳ್ಳಾಗಡ್ಡಿ ಹಾಕ್ಕೊಂಡು ಈಗ ಟೊಮ್ಯಾಟೊ ಹಾಕ್ಕೊಳ್ಳೋಣಂತ. 1 ಟೊಮ್ಯಾಟೊ ತೊಗೊಂಡಿನಿ ನಾನು. ನೋಡ್ಕೊರಿ ನಿಮ್ಗೆ ಹುಳಿ ಎಷ್ಟು ಬೇಕಾಗ್ತೈತೆ ನೋಡ್ಕೊಂಡು ನೀವು ಟೊಮ್ಯಾಟೊ ಸೇರಿಸ್ಕೊರಿ. ಯಾಕಂದ್ರೆ ನಾನು ಆಮೇಲೆ ನಿಂಬು ಹಿಂಡಾಕಿದ್ದೀನಿ, ಅದ್ರ ಸಲುವಾಗಿ ಇದನ್ನ ಹಾಕ್ಕೊಂಡು ನೆಕ್ಸ್ಟ್ ಒಂದೊಂದು ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಳ್ಳೋಣಂತ. ಇದಿಷ್ಟು ಹಾಕ್ಕೊಂಡು ಈಗ ಒಂದು ಒಗ್ಗರಣೆ ತೊಗೊಂಬರೋಣಂತ. ಇದಕ್ಕೆ ಒಗ್ಗರಣೆ ಹಾಕಿದ್ರೆ ಭಾಳ ಚಂದ ಕೋಸಂಬರಿ. ಈಗ ಎಣ್ಣೆ ಹಾಕ್ಕೊಂಡಿನಿ. ಒಂದು 1/4 ಚಮಚದಷ್ಟು ನಾ ಇಲ್ಲಿ ಸಾಸಿವೆ ಹಾಕ್ಕೊಳ್ತೀನಿ. ಎಣ್ಣೆ ಸ್ವಲ್ಪ ಕಾಯಿಲಿ. ಕಾದ್ಕೊಳ್ಳೇನೆ ಏನು ಮಾಡಬೇಕು, ಇಲ್ಲಿ ಸಾಸಿವೆ ಸೇರಿಸ್ಕೊಳಕತ್ತೀನಿ. ಸಾಸಿವೆ ಆದ್ಕೊಳ್ಳೆ ಒಂದು ಸ್ವಲ್ಪ ಇದಕ್ಕೆ ನಾವು ಜೀರಿಗೆ ಸೇರಿಸ್ಕೊಳ್ಳೋಣಂತ. 2 ಕೂಡಿ ಒಂದು ಸ್ವಲ್ಪ ಚಟಪಟ ಅಂದಮೇಲೆ 1 ಕಡ್ಡಿಯಷ್ಟು ನಾ ಇಲ್ಲಿ ಏನು ಮಾಡಕತ್ತೀನಪ್ಪ ಅಂತಂದ್ರೆ ಕರಿಬೇವು ಸೊಪ್ಪು ಸೇರಿಸ್ಕೊಳಕತ್ತೀನಿ. ಕರಿಬೇವು ಸೊಪ್ಪು ಅದು ಸ್ಮೆಲ್ಲ ಭಾಳ ಮಸ್ತ್ ಬರ್ತೈತೆ. ಕರಿಬೇವು ಸೊಪ್ಪು ಕರೆದಿದ್ದು ಕೋಸಂಬರಿ ಒಳಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಈಗ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣಂತ. ಹಿಂಗೆ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಅದು ಎಲ್ಲ ಚೆಂದಂಗೆ ಫ್ರೈ ಆಗಲಿ.
ಹಿಂಗೆ ಸ್ಮೆಲ್ಲೇ ಗೊತ್ತಾಗ್ಬಿಡೋದು ನಿಮಗೆ, ಒಗ್ಗರಣೆ ಸ್ಮೆಲ್ಲು ಭಾಳ ಚಂದ ಬರ್ತೈತೆ ಅದು. ಹಿಂಗೆ ಅದು ಫ್ರೈ ಆದಮೇಲೆ ಈಗ ಲಾಸ್ಟಿಗೆ ಏನೈತಿ ಮೆಣ್ಸಿನ್ಕಾಯಿ ಹಾಕೊಳಕತ್ತೀನಿ. ಉದ್ದುದಕ್ಕೆ ಒಂದು 3 ಮೆಣ್ಸಿನ್ಕಾಯಿ ಸಣ್ಣ ಸಣ್ಣ ತೊಗೊಂಡಿನಿ, ಖಾರದವು ಹಾಗಾಗಿ ಒಂದು 2-3 ತೊಗೊಂಡಿನಿ ಅಷ್ಟೇ. ಈಗ ಇದು ಒಗ್ಗರಣೆ ರೆಡಿ ಐತ್ರಿ. ಈಗೇನು ಮಾಡೋಣಪ್ಪ ಅಂತಂದ್ರೆ ಈ ಒಗ್ಗರಣೆ ಏನೈತಲ್ಲ ನಾವು ಅದಕ್ಕೆ ಕೊತ್ತಂಬರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಪಟ್ನ ಆಗ್ತೈತ್ರಿ, ಇಲ್ಲ ಭಾಳ ಲಘು ಆಗ್ತೈತಿ, ಬರ ಮಾಡ್ಕೊಂಬಿಡ್ಬೋದು. ಈಗ ಇದು ಮುಗೀತು. ನೆಕ್ಸ್ಟ್ ಏನು ಮಾಡೋಣ ಅಂತ ಕೊತ್ತಂಬರಿ ನೋಡಿರಿ ಅಷ್ಟು ಚೆಂದ ಆಗೈತಿ. ಕಾರ್ನ್ ಅದು ಇರ್ತಾವಲ್ಲ ರೀ, ಹುಡುಗರು ಭಾಳ ಇಷ್ಟಪಟ್ಟು ತಿಂತಾವೆ. ಸೊ ಹಾಗಾಗಿ ಕಾರ್ನ್ ಅದು ಹಾಕಿ ಮಾಡೀನಿ, ಭಾಳ ಚೆಂದ ಆಗ್ತೈತಿ. ಈಗ ನಿಂಬೆಹಣ್ಣು ಹಿಂಡ್ಕೊಂಬಿಡೋಣಂತ. ಲಾಸ್ಟಿಗೆ ನಾನು ಹೇಳಿದ್ದೆ ಟೊಮ್ಯಾಟೊ ನೋಡ್ಕೊಂಡು ಹಾಕ್ತೀನಿ, ಯಾಕಂದ್ರೆ ನಾನು ನಿಂಬು ಹಾಕೋತೀನಿ ಅಂತ ಹೇಳಿ. ಈಗ ನಾನು ಒಂದು ಸಣ್ಣ ನಿಂಬೆಹಣ್ಣು ತೊಗೊಂಡಿನಿ, ಅರ್ಧ ನಿಂಬೆಹಣ್ಣು ತೊಗೊಂಡಿನಿ, ಭಾಳೇನಿಲ್ಲ. ಅದನ್ನು ಕಟ್ ಮಾಡಿ ನಾನಿಲ್ಲಿ ಹಾಕ್ಕೊಂಡೆ. ಈಗ ಇದನ್ನು ಸೈಡಿಗೆ, ಇದು ಕೆಲಸ ಮುಗೀತು. ಇದನ್ನು ನಾವೀಗ ಸೈಡಿಗೆ ಸರಿಸ್ಕೊಳ್ಳೋಣನ್ರಿ. ನೆಕ್ಸ್ಟ್ ಬದ್ನಿಕಾಯಿ ತೊಗೊಂಡಿನಿ, ಹುಣಸೆಹಣ್ಣು, ಬೆಲ್ಲ, ಇಂಗು, ಸಾಸಿವೆ, ಜೀರಿಗೆ, ಖಾರ, ಕರಿಬೇವು, ಕೊತ್ತಂಬರಿ, ಉಳ್ಳಾಗಡ್ಡಿ, ಟೊಮ್ಯಾಟೊ ಇಷ್ಟು ಬೇಕ್ರಿ, ಎಣ್ಣೆ ಮತ್ತು ಉಪ್ಪು. ಈಗ ಪ್ಯಾನ್ ಇಟ್ಕೊಂಡಿನಿ. ಪ್ಯಾನಿಗೆ ಸ್ವಲ್ಪ 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ, ಸಾಸಿವೆ ಹಾಕ್ಕೊಂಡಿದ್ದೆ. ನೆಕ್ಸ್ಟ್ ಈಗ ಜೀರಿಗೆ ಹಾಕ್ಕೊಳಕತ್ತೀನಿ. ಎಲ್ಲ ಕೂಡಿ ಚಟಪಟ ಅಂದ ಕೂಡಲೇ ಈಗ ಏನು ಮಾಡೋಣ, ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣಂತ. ಕರಿಬೇವು ಸೊಪ್ಪು ಚೆಂದಂಗೆ ಫ್ರೈ ಆದಮೇಲೆ ಈಗ ಹಿಂಗೆ ಸೇರಿಸ್ಕೊಳ್ಳೋಣಂತ. ಹಿಂಗೆ ಒಂದು 1/4 ಚಮಚದಷ್ಟು ಹಿಂಗೆ ಹಾಕ್ರಿ. ಬದ್ನಿಕಾಯಿ ಪಲ್ಯ ಭಾಳ ಮಸ್ತ್ ಆಗ್ತೈತಿ. ಹಿಂಗೆ ಹಾಕ್ಕೊಂಡು ಎಲ್ಲ ಕೂಡಿ ಸ್ವಲ್ಪ ಕಂಪಾಗಿ ಎಲ್ಲ ಇದಾದಮೇಲೆ ಈಗ ಉಳ್ಳಾಗಡ್ಡಿ ಸೇರಿಸ್ಕೊಳ್ಳೋಣ. ಅಲ್ಲಿ ದೊಡ್ಡ ಸೈಜ್ದು ಉಳ್ಳಾಗಡ್ಡಿ ಒಂದು ಉದ್ದುದಕ್ಕೆ ಹೆಚ್ಚಿಕೊಂಡು ಇಟ್ಕೊಂಡಿದ್ದೆ. ಉಳ್ಳಾಗಡ್ಡಿನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಫ್ರೈ ಆದಮೇಲೆ ಈಗ ಉಪ್ಪು ಸೇರಿಸ್ಕೊಳಕತ್ತೀನಿ. ಉಪ್ಪು ಹಾಕೊಂಡ್ಮೇಲೆ ಈಗ ನೆಕ್ಸ್ಟ್ ಅರ್ಶಿಣ ಪುಡಿ ಹಾಕ್ಕೊಳ್ಳೋಣ ಅಂತ ಒಂದು 1/4 ಚಮಚದಷ್ಟು ಇಲ್ಲಿ ಅರ್ಶಿನ ಸೇರಿಸ್ಕೊಳಕತ್ತೀನಿ. ಸೇರಿಸ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡ್ಕೊಂಡು ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಒಂದು 2 ನಿಮಿಷ ಚೆಂದಂಗೆ ಉಳ್ಳಾಗಡ್ಡಿ ಕೆಂಪಾಗುತ್ತಾನೆ ಏನು ಮಾಡಿರಿ, ಚೆಂದಂಗೆ ಕೈ ಆಡಿಸಿಂದ ಈಗ ಮೇನ್ ಇಂಗ್ರೀಡಿಯೆಂಟ್ ನಮ್ಮ ಬದ್ನಿಕಾಯಿ ಬರ್ತೈತೆ ರೀ. ಬದ್ನಿಕಾಯಿ ಹಬ್ಬದಾಗ ನಮಗೆ ಬದ್ನಿಕಾಯಿ ಬೇಕೇ ಬೇಕು. ಹೋಳಿಗಿತ್ತು ಬದ್ನಿಕಾಯಿ ಬೇಕು. ಬದ್ನಿಕಾಯಿನ ಏನು ಮಾಡಬೇಕು, ಹಿಂಗೆ ಉದ್ದುದಕ್ಕೆ ಹೆಚ್ಚಿಕೊಂಡು ಇಟ್ಕೊಂಡಿದ್ದೆ, ನೀರಾಗ ಹಾಕಿಟ್ಟಿದ್ದೆ, ಕಪ್ಪಾಗಬಾರ್ದು ಅಂತ ಹೇಳಿ. ಅಷ್ಟು ಬದ್ನಿಕಾಯಿ ಇದಕ್ಕೆ ಏನು ಮಾಡೋದು, ಅಷ್ಟು ಬದ್ನಿಕಾಯಿ ಹಾಕ್ಕೊಂಡು ಚೆಂದಾಗ ಫ್ರೈ ಮಾಡ್ಕೊಳ್ಳೋಣಂತ್ರಿ. ಬದ್ನಿಕಾಯಿ ಏನಿದು ನಿಮ್ಗೆ ಕಾಣಕತ್ತೈತಲ್ಲ ಕಲರು ಸೊಟ್ಟಿದು, ಅದು ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ನಾನು ಇದನ್ನು ನೀರು ಹಾಕ್ಕೊಳ್ಳಾರ್ದ ಹಂಗಾರ ಕುದಿಸ್ಕೊಳ್ತೀವಿ. ನಾನು ನಿಮಗೆ ತೋರಿಸ್ತೀನಂತ ಬದ್ನಿಕಾಯಿ ಕಲರ್ ಯಾವ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ, ಇದು ಆಮೇಲೆ ನೀರು ಸೇರಿಸ್ಬೇಕಂತ ಹೇಳಿ. ನೋಡಿದು 90% ಅಷ್ಟು ಆಗೈತಿ. ಈಗ ಟೊಮ್ಯಾಟೊ ಸೇರಿಸ್ಕೊಳ್ಳೋಣಂತ. ಟೊಮೆಟೊ ಸೋರಿಸ್ಕೊಂಡು ಮತ್ತೆ ಫ್ರೈ ಮಾಡ್ಕೊಂಡು ಬದ್ನಿಕಾಯಿ ನೋಡಿರಿ ಸೊಟ್ಟಿ ಚೇಂಜ್ ಆಗೈತಿಲ್ಲ ರೀ ಕಲರ್. ಈ ಥರ ಬದ್ನಿಕಾಯಿ ಕಲರ್ ಚೇಂಜ್ ಆಗುತ್ತಾನ ನೀವು ಫ್ರೈ ಮಾಡ್ಕೋಬೇಕು. ಒಟ್ಟು ಮೊದಲ ನೀರು ಸೇರಿಸಿದ್ರಿ ಪಲ್ಯ ಹೋತು ಚೆಂದ ಆಗೋದಿಲ್ಲ ರೀ ಪಲ್ಯ. ಮೊದಲು ಹಿಂಗೆ ಚೆಂದಂಗೆ ಫ್ರೈ ಆಗಿ ಎಲ್ಲ ಕುದ್ದ ಮೇಲೆ ನೀವು ಹಾಕೋಬೇಕು. ಈಗ ಹುಣಸೆಹಣ್ಣಿಂದ ನೀರು ಸೇರಿಸ್ಕೊಬೇಡಿ. ನಾನು ನೀರು ಬದಲಿ ನಾನು ಇಲ್ಲಿ ತೆಳ್ಳಗನ ಹುಣಸೆಹಣ್ಣಿಂದು ರಸ ಹಾಕ್ಕೊಳಕತ್ತೀನಿ. ಮತ್ತು ಇಲ್ಲಿ ಬೆಲ್ಲ ಹಾಕ್ಕೊಳಕತ್ತೀನಿ. ಬದ್ನಿಕಾಯಿ ಹುಳಿ ಬೆಲ್ಲದೊಳಗೆ ಕುದ್ರನ ಬದ್ನಿಕಾಯಿ ಚೆಂದ. ಸುಮ್ಮನೆ ಆ ಮಸಾಲೆ ಈ ಮಸಾಲೆ ಎಲ್ಲ ಹಾಕಿ ಬದ್ನಿಕಾಯಿ ಟೇಸ್ಟಾಗಿ ಹೋಗ್ತೈತೆ ರೀ ಅದು. ಇದು ಹಳೆ ಕಾಲದ ರೆಸಿಪಿ, ಹುಳಿ ಬೆಲ್ಲ ಹಾಕಿ ಬದ್ನಿಕಾಯಿ ಮಾಡ್ತಾರೆ. ಇಷ್ಟು ಆದಮೇಲೆ ಏನೈತಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಮೇಲೆ ಖಾರ ಹಾಕ್ಕೊಳ್ಳೋಣಂತ. ಖಾರ ಹಾಕ್ಕೊಂಡು ಈಗೇನು ಮಾಡೋಣ, ಚೆಂದಂಗೆ ಎಲ್ಲ ನೀಟಾಗಿ ಕೈ ಆಡಿಸ್ಕೊಳ್ಳೋದು. ಇಲ್ಲೊಂದು ಸ್ವಲ್ಪ ನಾನಿಲ್ಲಿ ಗರಂ ಮಸಾಲ ಹಾಕ್ಕೊಳಕತ್ತೀನಿ. ಧನಿಯಾ ಪುಡಿ ಏನಾದ್ರು ಮನೆಯನ್ನ ಸಾಂಬಾರು ಪೌಡ್ರ್ ಇದ್ದರೂ ನೀವು ಅದನ್ನ ಹಾಕ್ಕೋಬೋದು. ಹಾಕ್ಕೊಂಡು ಏನೈತಿ ನೀಟಾಗಿ ಎಲ್ಲ ಚೆಂದಂಗೆ ಇದನ್ನು ಮಿಕ್ಸ್ ಮಾಡಿ ಆ ಹುಳಿ ಬೆಲ್ಲ ಖಾರ ಉಪ್ಪು ಎಲ್ಲದರೊಳಗೂ ಈ ಬದ್ನಿಕಾಯಿ ಚೆಂದಂಗೆ ಕುದಿಬೇಕು. ನೀರು ಮಾತ್ರ ಒಟ್ಟು ಮಿಕ್ಸ್ ಮಾಡ್ಕೊಬೇಡ್ರಿ. ನೀರು ಹಾಕಿದ್ರೆ ತೆಳ್ಳಗೆ ಭಾಳ ಆಗ್ತೈತಿ. ಈ ಪರಿ ಹಿಂಗೆ ಮಾಡ್ಕೊಂಡು ಈಗ ತೋರಿಸ್ತೀನಿ ನೋಡಿರಿ ಎಷ್ಟು ಪರಿ ಕುದ್ದೈತೆ ನೋಡಿರಿ. ಎಷ್ಟು ನೀರು ಇತ್ತೋದಿಲ್ಲ ರೀ ಅದು, ಈಗ ಎಷ್ಟಾಗೈತೆ ನೋಡಿರಿ. ಇಷ್ಟು ಆಯ್ತು ಬದ್ನಿಕಾಯಿಗೆ ಮುಗೀತು. ಲಾಸ್ಟ್ ಆ್ಯಂಡ್ ಫೈನಲ್ ಎಲ್ಲ ಅಡುಗೆ ಆದಮೇಲೆ ಮೇನ್ ನಮಗೆ ಹಪ್ಪಳ ಸಂಡಿಗೆ ಬೇಕು. ಈಗ ಇವು ಹಪ್ಪಳ ಸಂಡಿಗೆ ಕರಿಯಾಕತ್ತೀನಿ. ಇವು ಸಾಬುದಾನ ಮತ್ತು ಬಟಾಟಿ ಸಂಡಿಗೆ ಅದಾವೆ ರೀ. ಭಾಳ ಚಲೋ ಆಗಿದ್ವು. ಮೊನ್ನೆ ಇದ್ರಾಗ ಮಾಡಿದ್ವಿ, ಏಪ್ರಿಲ್ ಮೇ ಒಳಗೆ ಮಾಡಿದ್ವಿ. ಹೌದು, ಏಪ್ರಿಲ್ ಮೇ ಒಳಗೆ ಮಾಡಿದ್ವಿ. ಮತ್ತು ಅದು ಸಿಲಿಂಡ್ರದ್ದು ಒಂದು ಪ್ರಾಬ್ಲಮ್ ಬಂತು, ಅರ್ಧಕ್ಕೆ ಬಿಟ್ವಿ. ಭಾಳ ಮಾಡಿದ್ವಿ, ಒಂದು ಸ್ವಲ್ಪ ಏಳ್ಸ್ಬೇಕು ಮಾಡ್ಕೊಂಡ್ವಿ. ಮತ್ತು ಚೆಂದಾಗ್ಯಾವ ನೋಡಿರಿ. ಬಟಾಟಿ ಅದಾವೆ ಇವು, ಬಟಾಟಿ ಮತ್ತು ಸಾಬುದಾನದು ಅದಾವೆ. ಭಾಳ ಅಂದ್ರೆ ಭಾಳ ಚೆಂದಾಗ್ಯಾವು. ನಿಮಗೆ ಬಟಾಟಿ ಕಾಣ್ತೈತೆ ನೋಡಿರಿ, ಉದ್ದುದಕ್ಕೆ ತುರಿದು ಹಾಕಿವಿ. ಭಾಳ ಪಳ್ಳಾಗ್ಯಾವು, ಭಾಳ ಚೆಂದಾಗ್ಯಾವು. ಮತ್ತು ಇನ್ನೂ ಒಮ್ಮೆ ಯಾವಾಗ ನಾನು ನಿಮಗೆ ರೆಸಿಪಿ ತೋರಿಸ್ತೀನಿ ಅಂತ. ಇಷ್ಟೆಲ್ಲ ಮಾಡ್ಕೊಂಡ್ವಿ. ಲಾಸ್ಟಿಗೆ ಒಂದು ಏನಾರ ಖಾರವಾಗಿ ನೆನೆಸ್ಕೊಳಕ್ಕೆ ಬೇಕಲ್ಲ, ಅದಕ್ಕೆ ಚಟ್ನಿ ಮಾಡ್ಕೊಳ್ಳೋಣ ಅಂತ. ಚಟ್ನಿಗೆ ನಾನಿಲ್ಲಿ ಜೀರಿಗೆ ಹಾಕ್ಕೊಂಡೀನಿ, ಕರಿಬೇವು ಹಾಕ್ಕೊಂಡೀನಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೀನಿ. ಇದನ್ನು ಚೆಂದಂಗೆ ಹರ್ಕೊಳ್ಳೋಣಂತ್ರಿ. ಸದ್ಯ ಕಲ್ಲಾಗ ಹರ್ಕೊಳ್ರಿ, ಮಿಕ್ಸಿಗೆ ಹಾಕೋಬೇಡ್ರಿ, ಚೆಂದ ಆಗೋದಿಲ್ಲ ಇದು. ಕಲ್ಲಾಗ ಏನೈತಿ ಚೆಂದಂಗೆ ನೀಟಾಗಿ ಹರ್ಕೊಂಡು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಹಂಗೆ ಕುಟ್ಟೋಕ್ಕಿಂತ ಏನು ಮಾಡ್ಬೇಕು, ಹಿಂಗೆ ಅರಿಬೇಕು ನೀವು, ಅಂದ್ರೆ ಲಘುನ ಸಣ್ಣ ಆಗ್ತೈತಿ. ಈ ಪರಿ ಸಣ್ಣ ಆಗ್ಬೇಕ್ರಿ ಇದು.
ಚೆನ್ನಾಗಿ ಅರಿರಿ. ಅರಿದ್ರೆ ಲಘು ನೋಡಿರಿ ಎಷ್ಟು ಲಘುನ ಸಣ್ಣ ಆಯ್ತು ಈ ಪರಿ. ಹಿಂಗೆ ಸಣ್ಣ ಆದಮೇಲೆ ಈಗ ಒಂದೊಂದು ಇಂಗ್ರೀಡಿಯೆಂಟ್ಸ್ ನಾವು ಸೇರಿಸ್ಕೊತ ಹೋಗೋಣಂತ. ಯಾವ ಚಟ್ನಿ ಇರ್ಬೋದು ಗೆಸ್ ಮಾಡಿರಿ ನೋಡೋಣಂತ. ಈಗ ಖಾರದ ಪುಡಿ ಹಾಕ್ಕೊಳಕತ್ತೀನಿ. ಖಾರ ಹಾಕ್ಕೊಂಡು ಮತ್ತೇನು ಮಾಡೋಣ ಚೆಂದಂಗೆ ಹರ್ಕೊಳ್ಳೋಣಂತ. ಖಾರ ಹಾಕೊಂಡ್ಮೇಲೆ ಹರ್ಕೊಂಡ್ಮೇಲೆ ಇಷ್ಟು ತಿಕ್ನೆಸ್ ಬರ್ತೈತಿ. ಈಗ ಏನು ಮಾಡಬೇಕಪ್ಪ, ಬೆಲ್ಲ ಸೇರಿಸ್ಕೊಳಕತ್ತೀನಿ. ಇಲ್ಲಿ ಬೆಲ್ಲ ಪೌಡ್ರ್ ಹಾಕ್ಕೊಳಕತ್ತೀನಿ. ಇದನ್ನು ಈಗ ಚೆಂದಾಗೆ ನೀಟಾಗಿ ಹರ್ಕೊಳ್ಳೋಣಂತ. ಬೆಲ್ಲ, ಖಾರ, ಜೀರಿಗೆ, ಕರಿಬೇವ, ಕೊತ್ತಂಬರಿ ಹಾಕ್ಕೊಂಡು ಈಗ ಹುಳಿ ಹಾಕ್ಕೊಳಕತ್ತೀನಿ. ಹುಣಸೆಹಣ್ಣಿಂದ ರಸ ಹಾಕ್ಕೊಳಕತ್ತೀನಿ. ಅದನ್ನು ಒಂದು ನಿಂಬೆಹಣ್ಣು ಸೈಜಷ್ಟು ತೊಗೊಂಡಿದ್ದೆ. ಈಗೆಲ್ಲ ಕೂಡಿ ಚೆಂದಾಗೆ ನೀಟಾಗಿ ತಿರ್ಗ ಎಲ್ಲ ಕೂಡಿ ಹರ್ಕೊಳ್ಳೋಣಂತ. ನೀವೇನಪ್ಪ ನೀರು ಹಾಕಿ ಹಿಂಗೆ ಕಳ್ಕಳಕ್ಕೆ ಮಾಡಿದ್ಲಂದ್ರೆ ಈಗ ನೋಡ್ರಿ ಎಷ್ಟು ಚೆಂದ ಆಗ್ತೈತದು. ಅದಕ್ಕೆ ನಾವೇನು ಮಾಡಿ ನಾ ಈಗೇನು ಮಾಡಿದೆ, ಅದಕ್ಕೆ ಉಳ್ಳಾಗಡ್ಡಿ ಸೇರಿಸಿದೆ, ಕಟ್ ಮಾಡಿದ್ದು ಸಣ್ಣನು. ನನಗೆ ಈ ಉಳ್ಳಾಗಡ್ಡಿ ಚಟ್ನಿ ನನ್ನ ಲಿಂಕ್ ಒಳಗೈತಿ. ಈಗ ನಾ ವೀಡಿಯೋ ಲೆಂತಿ ತೋರಿಸ್ಕೊಳಕ್ಕೆ ಹೋದ್ರೆ ಭಾಳ ಉದ್ದ ಆಗ್ತೈತಿ ವೀಡಿಯೋ. ಸೊ ಹಾಗಾಗಿ ಬರ ತೋರ್ಸಕತ್ತೀನಿ. ಅದಕ್ಕೆ ಸಣ್ಣಗೆ ಉಳ್ಳಾಗಡ್ಡಿ ಕಟ್ ಮಾಡಾಕೊಡಿ. ಉಳ್ಳಾಗಡ್ಡಿ ಚಟ್ನಿ ರೆಡಿ ಐತಿ. ಈಗ ನಾನು ಅಷ್ಟು ರೆಸಿಪಿ ನೋಡಿರಿ, ಕೋಸಂಬರಿ, ತುಪ್ಪ, ಉಪ್ಪಿನಕಾಯಿ, ಮೊಸರು, ಚಟ್ನಿ, ಬದ್ನಿಕಾಯಿ ಪಲ್ಯ, ಹಪ್ಪಳ, ಪಾಪಡ್, ಹೋಳಿಗೆ, ಚಪಾತಿ, ಅನ್ನ, ಸಾರು ಎಲ್ಲ ರೆಡಿ ಐತಿ. ಈಗೇನು ಮಾಡಬೇಕು ನೆಕ್ಸ್ಟು ಎಲ್ಲನೂ ದೇವ್ರಿಗೆ ಏನು ಮಾಡಬೇಕು, ಇವತ್ತು ಶುಕ್ರವಾರ ಐತಿ. ಸೊ ಹಾಗಾಗಿ ನೈವೇದ್ಯ ಮಾಡೋಕ್ಕೆ ಎಡಿಗೆ ತಾಟ್ ಹಚ್ಚೋಣ ಅಂತ ಬರ್ರಿ ದೇವರಿಗೆ. ನಮ್ಮ ಲಕ್ಷ್ಮ ಮೊದಲಿಗೆ ತಾಟಿಗೆ ಸ್ವೀಟ್ ಹಚ್ಚೋಣ್ರಿ. ಹಂಗಾಗಿ ಒಂದು ಹೋಳಿಗೆ ಹಾಕೀನಿ. ಹೋಳಿಗೆ ಹಾಕಿ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕೋಣ. ತುಪ್ಪ ಹಾಕೊಂಡ್ಮೇಲೆ ಅದಕ್ಕೆ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಏನು ಮಾಡೋಣ, ಚಪಾತಿನ ನೀಡಾಕತ್ತೀನಿ ರೀ. ಚಪಾತಿ ಹಾಕೊಂಡ್ಮೇಲೆ ನೆಕ್ಸ್ಟ್ ಏನೈತಿ ಚಟ್ನಿ ಹಾಕ್ಕೊಳ್ಳೋಣಂತ್ರಿ. ಚಟ್ನಿ ಹಾಕ್ಕೊಂಡು ಒಂದೊಂದು ಹಿಂಗೆ ಒಂದು ಕಡೆಯಿಂದ ಬಡಿಸ್ಕೊಂಬರೋಣಂತ. ನೆಕ್ಸ್ಟ್ ಇಲ್ಲಿ ಬದ್ನಿಕಾಯಿ ಪಲ್ಯ ಹಚ್ಚಾಕತ್ತೀನಿ ರೀ ತಾಟಿಗೆ. ಬದ್ನಿಕಾಯಿ ಪಲ್ಯ ನೋಡಿರಿ ಎಷ್ಟು ಬಿಸಿ ಎಷ್ಟು ಚೆಂದಾಗೈತಿ. ಬದ್ನಿಕಾಯಿ ಹೋಳು ಎಷ್ಟು ಚೆಂದಾಗ್ಯಾವ. ಮತ್ತೀಗ ನೆಕ್ಸ್ಟ್ ಕೋಸಂಬರಿ ಹಚ್ಚೀನಿ ರೀ. ಕೋಸಂಬರಿ ಹಚ್ಚಿ ನೆಕ್ಸ್ಟ್ ಇಲ್ಲಿ ಒಂದೆರಡು ಪಾಪಡ್ ಇಡೋಣಂತ, ಶೆಂಡ್ಗಿ ಇಡೋಣಂತ್ರಿ. ಹಚ್ಚಿಂದ ಒಂದೆರಡು ಶೆಂಡ್ಗಿ ಇಟ್ಟು ಲಾಸ್ಟಿಗೆ ಅನ್ನ, ಬಿಸಿ ಅನ್ನ, ಸಾರ ಮಾಡಿ ಎಲ್ಲ ಮಾಡಿ ನಮ್ಮ ದೇವಿಗೆ ನಮ್ಮ ಲಕ್ಷ್ಮಿಗೆ ಒಂದು ಎಡೆ ಹಿಡಿದು ಬಂದುಬಿಡೋಣಂತ. ಭಾಳ ಲೇಟ್ ಆಗೈತಿ. ಸೊ ನೋಡ್ರಿ ನಮ್ಮ ಮನೆ ಲಕ್ಷ್ಮಿ ಎಷ್ಟು ಚೆಂದಾಗ್ಯಾಳ. ಇಷ್ಟ ಅದಳ ಭಾಳ ಚೆಂದಾಗ್ಯಾಳ. ಹೋಪ್ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಿಂಗೆ ಸಪೋರ್ಟ್ ಮಾಡ್ಕೋತೀರಿ. ಮತ್ತು ಮುಂದಿನ ವಾರ ಚಲೋ ರೆಸಿಪೀಸೊಂದಿಗೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.